ನಮಸ್ಕಾರ ಸ್ನೇಹಿತರೆ, 5 ಮಿನಿಟ್ಸ್ ಇಂಗ್ಲಿಷ್ ಯೂಟ್ಯೂಬ್ ಚಾನಲ್ನ 14ನೇ ಕ್ಲಾಸಿಗೆ ಸ್ವಾಗತ. ಇವತ್ತಿನ ದಿನ ನಾವು ವಾಸ್ ಮತ್ತು ವರ್ಗಳನ್ನು ಬಳಸಿಕೊಂಡು ಸಕಾರಾತ್ಮಕ ವಾಕ್ಯಗಳು, ನಕಾರಾತ್ಮಕ ವಾಕ್ಯಗಳು, ಪ್ರಶ್ನಾರ್ಥಕ ವಾಕ್ಯಗಳು ಮತ್ತು ಪ್ರಶ್ನಾರ್ಥಕ ವಾಕ್ಯಗಳನ್ನು ಮಾಡೋದನ್ನು ತಿಳ್ಕೊಳ್ಳೋಣ. ಹಿಂದಿನ ಕ್ಲಾಸ್ಗಳಲ್ಲಿ ನಾವು ವರ್ತಮಾನ ಕಾಲದ ಸಹಾಯಕ ಕ್ರಿಯಾಪದಗಳಾದ ಈಸ್, ಆಮ್, ಆರ್ ಇವುಗಳ ಜೊತೆಗೆ 4 ವಿಧದ ವಾಕ್ಯಗಳನ್ನು ಮಾಡೋದನ್ನು ನೋಡಿದ್ವಿ. ಹಾಗೆ ಇವತ್ತು ಪ್ರತಿಯೊಂದು ಸಬ್ಜೆಕ್ಟ್ ಜೊತೆಗೆ ನಾವು ಈ ವಾಕ್ಯಗಳನ್ನು ಮಾಡೋಣ. ಮೊದಲನೇದಾಗಿ ಐ ವಾಸ್ ಎ ಬಾಯ್, ನಾನೊಬ್ಬ ಹುಡುಗ ಆಗಿದ್ದೆ. ಅದರ ನೆಗೆಟಿವ್ ಐ ವಾಸ್ ನಾಟ್ ಎ ಬಾಯ್, ನಾನೊಬ್ಬ ಹುಡುಗ ಆಗಿರಲಿಲ್ಲ. ಅದನ್ನೇ ಪ್ರಶ್ನಾರ್ಥಕ ಮಾಡಲಿಕ್ಕೆ ವಾಸ್ ಐ ಎ ಬಾಯ್, ನಾನೊಬ್ಬ ಹುಡುಗ ಆಗಿದ್ನಾ, ಮತ್ತು ವಾಸ್ ಐ ನಾಟ್ ಎ ಬಾಯ್, ನಾನೊಬ್ಬ ಹುಡುಗ ಆಗಿರಲಿಲ್ವಾ. ಹಾಗೆ ಐ ವಾಸ್ ಹಂಗ್ರಿ, ನಾನು ಹಸಿದಿದ್ದೆ. ಐ ವಾಸ್ ನಾಟ್ ಹಂಗ್ರಿ, ನಾನು ಹಸಿದಿರಲಿಲ್ಲ. ವಾಸ್ ಐ ಹಂಗ್ರಿ, ನಾನು ಹಸಿದಿದ್ನ. ವಾಸ್ ಐ ನಾಟ್ ಹಂಗ್ರಿ, ನಾನು ಹಸಿದಿರಲಿಲ್ವಾ. ವಿ ವರ್ ಕಬಡ್ಡಿ ಪ್ಲೇಯರ್ಸ್, ನಾವು ಕಬಡ್ಡಿ ಪ್ಲೇಯರ್ ಆಗಿದ್ವಿ. ವಿ ವರ್ ನಾಟ್ ಕಬಡ್ಡಿ ಪ್ಲೇಯರ್ಸ್, ನಾವು ಕಬಡ್ಡಿ ಪ್ಲೇಯರ್ ಆಗಿರಲಿಲ್ಲ. ವರ್ ವಿ ಕಬಡ್ಡಿ ಪ್ಲೇಯರ್ಸ್, ನಾವು ಕಬಡ್ಡಿ ಆಟಗಾರರು ಆಗಿದ್ವಾ. ವರ್ ವಿ ನಾಟ್ ಕಬಡ್ಡಿ ಪ್ಲೇಯರ್ಸ್, ನಾವು ಕಬಡ್ಡಿ ಪ್ಲೇಯರ್ ಆಗಿರಲಿಲ್ವಾ. ಯು ವರ್ ಹಂಗ್ರಿ, ನೀನು ಹಸಿದಿದ್ದೆ. ಯು ವರ್ ನಾಟ್ ಹಂಗ್ರಿ, ನೀನು ಹಸಿದಿರಲಿಲ್ಲ. ವರ್ ಯು ಹಂಗ್ರಿ, ನೀನು ಹಸಿದಿದ್ಯಾ. ವರ್ ಯು ನಾಟ್ ಹಂಗ್ರಿ, ನೀನು ಹಸಿದಿರಲಿಲ್ವಾ. ಯು ವರ್ ವಾಲಿಬಾಲ್ ಪ್ಲೇಯರ್ಸ್, ಇಲ್ಲಿ ಪ್ಲೂರಲ್ ಬಗ್ಗೆ ಹೇಳ್ತಾ ಇದ್ದೀನಿ. ನೀವು ವಾಲಿಬಾಲ್ ಪ್ಲೇಯರ್ಗಳಾಗಿದ್ರಿ. ಯು ವರ್ ನಾಟ್ ವಾಲಿಬಾಲ್ ಪ್ಲೇಯರ್ಸ್, ನೀವು ವಾಲಿಬಾಲ್ ಪ್ಲೇಯರ್ ಆಗಿರಲಿಲ್ಲ. ವರ್ ಯು ವಾಲಿಬಾಲ್ ಪ್ಲೇಯರ್, ನೀವು ವಾಲಿಬಾಲ್ ಪ್ಲೇಯರ್ ಆಗಿದ್ರಾ. ವರ್ ಯು ನಾಟ್ ವಾಲಿಬಾಲ್ ಪ್ಲೇಯರ್, ನೀವು ವಾಲಿಬಾಲ್ ಪ್ಲೇಯರ್ ಆಗಿರಲಿಲ್ವಾ. ಹಿ ವಾಸ್ ಎ ಸಿಂಗರ್, ಅವನೊಬ್ಬ ಹಾಡುಗಾರ ಆಗಿದ್ದ. ಹಿ ವಾಸ್ ನಾಟ್ ಎ ಸಿಂಗರ್, ಅವನು ಹಾಡುಗಾರ ಆಗಿರಲಿಲ್ಲ. ವಾಸ್ ಇ ಎ ಸಿಂಗರ್, ಅವನು ಹಾಡುಗಾರ ಆಗಿದ್ದ. ವಾಸ್ ಇ ನಾಟ್ ಎ ಸಿಂಗರ್, ಅವನು ಹಾಡುಗಾರ ಆಗಿರಲಿಲ್ವಾ. ಡ್ಯಾನ್ಸರ್, ಶಿ ವಾಸ್ ಎ ಡ್ಯಾನ್ಸರ್, ಅವಳು ನೃತ್ಯಗಾರ್ತಿ ಆಗಿದ್ಲು. ಶಿ ವಾಸ್ ನಾಟ್ ಎ ಡ್ಯಾನ್ಸರ್, ಅವಳು ನೃತ್ಯಗಾರ್ತಿ ಆಗಿರಲಿಲ್ಲ. ವಾಸ್ ಶಿ ಎ ಡ್ಯಾನ್ಸರ್, ಅವಳು ನೃತ್ಯಗಾರ ಆಗಿದ್ಲೇ. ವಾಸ್ ಶಿ ನಾಟ್ ಎ ಡ್ಯಾನ್ಸರ್, ಅವಳು ನೃತ್ಯಗಾರ್ತಿ ಆಗಿರಲಿಲ್ವೇ. ಇಟ್ ವಾಸ್ ಮೈ ಬುಕ್, ಅದು ನನ್ನ ಪುಸ್ತಕ ಆಗಿತ್ತು. ಇಟ್ ವಾಸ್ ನಾಟ್ ಮೈ ಬುಕ್, ಅದು ನನ್ನ ಪುಸ್ತಕ ಆಗಿರಲಿಲ್ಲ. ವಾಸ್ ಇಟ್ ಮೈ ಬುಕ್, ಅದು ನನ್ನ ಪುಸ್ತಕ ಆಗಿತ್ತಾ. ವಾಸ್ ಇಟ್ ನಾಟ್ ಮೈ ಬುಕ್, ಅದು ನನ್ನ ಪುಸ್ತಕ ಆಗಿರಲಿಲ್ವಾ. ಹಾಗೆ ದೇ ವರ್ ಮೈ ಟೀಚರ್ಸ್, ಅವರು ನನ್ನ ಟೀಚರ್ಗಳಾಗಿದ್ದರು. ದೇ ವರ್ ನಾಟ್ ಮೈ ಟೀಚರ್ಸ್, ಅವರು ನನ್ನ ಗುರುಗಳು ಆಗಿರಲಿಲ್ಲ. ವರ್ ದೇ ಮೈ ಟೀಚರ್ಸ್, ಅವರು ನನ್ನ ಗುರುಗಳು ಆಗಿದ್ರ. ವರ್ ದೇ ನಾಟ್ ಮೈ ಟೀಚರ್ಸ್, ಅವರು ನನ್ನ ಗುರುಗಳು ಆಗಿರಲಿಲ್ವಾ. ದೇ ವರ್ ಯುವರ್ ಸ್ಟೂಡೆಂಟ್ಸ್, ಅವರು ನಿಮ್ಮ ವಿದ್ಯಾರ್ಥಿಗಳು ಆಗಿದ್ದರು. ದೇ ವರ್ ನಾಟ್ ಯುವರ್ ಸ್ಟೂಡೆಂಟ್ಸ್, ಅವರು ನಿಮ್ಮ ವಿದ್ಯಾರ್ಥಿಗಳು ಆಗಿರಲಿಲ್ಲ. ವರ್ ದೇ ಯುವರ್ ಸ್ಟೂಡೆಂಟ್ಸ್, ಅವರು ನಿಮ್ಮ ವಿದ್ಯಾರ್ಥಿಗಳು ಆಗಿದ್ರಾ. ವರ್ ದೇ ನಾಟ್ ಯುವರ್ ಸ್ಟೂಡೆಂಟ್ಸ್, ಅವರು ನಿಮ್ಮ ವಿದ್ಯಾರ್ಥಿಗಳು ಆಗಿರಲಿಲ್ವಾ. ಹೀಗೆ ಪ್ರತಿಯೊಂದು ವಾಕ್ಯವನ್ನು 4 ವಿಧಗಳಾಗಿ ಪರಿವರ್ತನೆ ಮಾಡಲಿಕ್ಕೆ ಬರುತ್ತೆ.